ಒಂದು ಬ್ಯಾಚ್ ಐತೆ, ಅವರು ಬಂದು ಸನ್ಮಾನ ಮಾಡ್ತಾರೆ ಅಂತ ನಾನು ಕನಸು ಕಂಡಿರ್ಲಿಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ಬಹುಶಃ ಅದ್ರ ಕ್ರೆಡಿಟ್ ಗಾಯತ್ರಿ ಮೇಡಮ್ ಹೋಗ್ಬೇಕು ಅಂತ ಕಾಣಿಸ್ತದೆ. ಖಂಡಿತ ಇವತ್ತಿನ ಸಮಾಜದಲ್ಲಿ ಗುರುಗಳ ಬಗ್ಗೆ ವಿಶೇಷವಾದ ಗೌರವ ಇಟ್ಟು ನಿಮ್ಗೆ ನಿಮ್ಮದೇ ಆದಂತಹ ಸಂಸಾರ ತಾಪತ್ರಯಗಳಿರ್ತವೆ, ಅವೆಲ್ಲನ ತೊರೆದು ನಮ್ಮ ಗುರುಗಳಿಗೆ ಒಂದು ಸನ್ಮಾನ ಮಾಡಬೇಕು, ಇವತ್ತು ನಿವೃತ್ತಿ ಆಗ್ತಿರೋಂಥ ಒಂದು ಉದಾರ ಮನೋಭಾವ ತೋರಿ ನೀವೆಲ್ಲ ಬಂದಿರೋದ್ರಿಂದ ನನಗೆ ಅತ್ಯಂತ ತುಂಬ ಹೃದಯದ ಸಂತೋಷ ಆಗೈತೆ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ 34 ವರ್ಷದ ಸರ್ವಿಸಲ್ಲಿ ಬಹುಶಃ ಇವತ್ತು ನನಗೆ ಕಣ್ ತುಂಬ ಬಂದೈತೆ. ನನ್ನ ಅನೇಕ ಕಾರ್ಯಕ್ರಮಗಳು, ನಾನು ವಿವಾಹ ಆಗಿದ್ದೀನಿ, ನಾಮಕರಣ ಮಾಡ್ಕೊಂಡಿದ್ದೀನಿ, ಸತ್ಯನಾರಾಯಣ ಪೂಜೆ ಮಾಡಿದ್ದೀನಿ, ಗೃಹ ಪ್ರವೇಶ ಮಾಡಿದ್ದೀನಿ, 100 ಕಾರ್ಯಕ್ರಮಗಳು. ಆದರೆ ಇವತ್ತಾದಂತಹ ಸಂಬಂಧದ ಕಾರ್ಯಕ್ರಮ ಐತಲ್ಲ, ಇದೊಂದು ಭಾವನಾತ್ಮಕ ಕಾರ್ಯಕ್ರಮ. ನೀವು ವಿದ್ಯಾರ್ಥಿಗಳು ಯಾರು, ಎಷ್ಟೋ ಜನ ನನಗೆ ಇದರಲ್ಲಿ ಪರಿಚಯನೇ ಆಗಲಿಲ್ಲ, ಗುರುತು ಹಿಡಿಯೋಕ್ಕಾಗಲಿಲ್ಲ. ಮದುವೆ ಮಕ್ಕಳಾಗ್ಬಿಟ್ರೆ ಮೊಮ್ಮಕ್ಕಳು ಆಗಿರೋನು ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಪೂಜಾ ಮಾನವರ ಕೈ ಕೆಳಗಡೆ ಬೆಳೆದಂಥವರು ಇವತ್ತು ನಮ್ಮ ಮುಂದೆ ಇಲ್ಲ ಅವರು. ಆದರೆ 1980-81 ನಾನು SLC ಶಾರದಾ ಗರ್ಲ್ಸ್ ಹೈಸ್ಕೂಲ್ ದೊಡ್ಡಬಳ್ಳಾಪುರ, ಅವತ್ತಿಂದನೂ ಈ ಶಾಲೆ ಒಳಗೆ ನಾನು ಕೆಲಸ ಮಾಡಿದ್ದೀನಿ. ಶಾರದಾ ಸ್ಕೂಲ್ಗೆ ಹೋಗಿ ಬಂದ್ರು PKB ಸ್ಕೂಲ್, ಅವಾಗ ಅಂಬೇಡ್ಕರ್ ಹೈಸ್ಕೂಲ್ ಅಂತಿದ್ದು, ಅಂಬೇಡ್ಕರ್ ಪ್ರೌಢಶಾಲೆ ಅಂತ, ಅವಾಗಲೂ ಸಹ ನಾನು ಕೆಲಸ ಮಾಡಿದ್ದೀನಿ. ಅವತ್ತಿನ ದಿವಸ ಮತ್ತೆ ನಾನು ಇಲ್ಲಿ ಕೆಲಸಕ್ಕೆ ಸೇರಬೇಕಾದ ಕಾರಣ ನಮ್ಮ ಚಿಕ್ಕಣ್ಣ ಸಾರು, CR ಮತ್ತು ನಮ್ಮ ಅವರು ನಮಗೆ ಪೂಜೆ ಗುರುಗಳು. ನಾನು ಸುಮಾರು 7ನೇ ಕ್ಲಾಸ್ ಹುಡುಗನಾಗಿಂದನೂ SLC ವರೆಗೂ ನನಗೆ ಗುರುಗಳು. ಅವರ ಸಮ್ಮುಖದಲ್ಲಿ ಬಂದು ನಾನು ಈ ಶಾಲೆಗೆ ಸೇರಿಕೊಂಡೆ. 35 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇವತ್ತು ನಿಮ್ಮೆಲ್ಲರ ಇದರಿಂದ ಒಂದು ಈ ದಿವಸ ರಿಟೈರ್ ಆಗ್ತಾ ಇದ್ದೀನಿ. ಹಾಗೆ ನಮ್ಮ ಸ್ನೇಹಿತರು, ನಾವು ಕೊಲೀಗ್ಸ್ ಆದ್ರೂ ಸ್ನೇಹಿತರು, ನಮ್ಮ ಶಿವಪ್ಪನವರು ನಮ್ಮ ಭಾಳ ಆತ್ಮೀಯರು. ನಾವೆಲ್ಲ ಶಿವಪ್ಪನವರು ನಾನು SLC ಒಳಗೆ ಇದ್ದವ್ರಿಗೆ 8ನೇ ಕ್ಲಾಸ್ ಅದೇ ಶಾರದಾ ಬಾಲಿಕಾ ಪ್ರೌಢಶಾಲೆ ಒಳಗೆ ನಾನು SLC. ಎಲ್ರಿಗೂ ನಮಸ್ಕಾರ. ನಾವು 2001 ಬ್ಯಾಚ್ನ 10th B ಸೆಕ್ಷನ್ ವತಿಯಿಂದ ಬಂದು ಮಾತಾಡ್ತಾ ಇರೋದು ರವಿಕುಮಾರ್ SP ಅಂತ. ಈ ಶಾಲೆ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಹೆಚ್ಚಾಗಿ ಕಲ್ತಿದ್ದು ಸಂಸ್ಕಾರ ಅಥವಾ ಒಂದು ಒಳ್ಳೆ ಶಿಸ್ತೆಲ್ಲ ಕಲ್ತಿದ್ದು ಇದೇ ಶಾಲೆಯಲ್ಲಿ. ಸೊ RS ಸರ್ ಆಗಿರ್ಬೋದು, RK ಸರ್ ಆಗಿರ್ಬೋದು, ಹಾಗೆ ಚಲಪತಿ ಸರ್ ಅವ್ರನ್ನೂ ಸಹ ನೋಡಿದ್ದೀವಿ. ಅವ್ರು ಕಲಿಸ್ಕೊಟ್ಟಂಥ ವಿದ್ಯಾಬುದ್ಧಿನೇ ಇವತ್ತು ಚೆನ್ನಾಗಿ ನಾವೆಲ್ಲ ಕಲಿತು ಒಂದು